ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಎಸ್.ಎಂ. ನಂದೀಶ್, ಚಾಮರಾಜನಗರ. ಆ ಕಾಡಂಚಿನ ಗ್ರಾಮಗಳಲ್ಲಿ ಹುಲಿ ಕಾಟ ಹೆಚ್ಚಾಗಿದೆ. ಹಲವಾರು ಬಾರಿ ದೂರು ಕೊಟ್ಟರೂ ಸಹ ಅರಣ್ಯ ಇಲಾಖೆ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ರೈತರು, ಗ್ರಾಮಸ್ಥರು ಬೇಸತ್ತು ಹೋಗಿದ್ದಾರೆ. ಯಾವ ಪರಿಸ್ಥಿತಿ ಅಂತಂದರೆ, ಕಾನೂನನ್ನು ಕೈಗೆತ್ತಿಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಅಲ್ಲಿ ಯಾವ ಬೋನನ್ನು ಅಳವಡಿಸಿದ್ರು ಹುಲಿಯನ್ನು ಸೆರೆ ಹಿಡಿಯೋದಕ್ಕೆ ಅಂತೇಳಿ ಆ ಬೋನಿನೊಳಗೆ ಅರಣ್ಯ ಸಿಬ್ಬಂದಿಯನ್ನು ಕೂಡಿ ಹಾಕಿ ರೈತರು ಒಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಹೌದು, ಇದು ಇಂತಹ ಒಂದು ವಿಲಕ್ಷಣ ಘಟನೆ ನಡೆದಿರೋದು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಬೊಮ್ಮಲಾಪುರದ ಗ್ರಾಮದಲ್ಲಿ. ಬಂಡೀಪುರ ಬಫರ್ ಝೋನ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಬೊಮ್ಮಲಾಪುರ, ಒಡೆಯನಪುರ, ಕೊಡಸೋಗೆ ಮತ್ತು ಕಡತಾಳಕಟ್ಟೆ ಉಂಡಿ, ಅಂಕಳ್ಳಿ ಈ ಮೊದಲಾದ ಗ್ರಾಮಗಳಲ್ಲಿ ಹುಲಿ ಕಾಟ ಜಾಸ್ತಿಯಾಗಿ ಕಳೆದ 7 ವರ್ಷಗಳಿಂದ 16 ಜಾನುವಾರುಗಳನ್ನು ಕೊಂದು ಹಾಕಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಆ ಹುಲಿಯ ಕಾಟದಿಂದ, ಹುಲಿಯ ಸಂಚಾರದಿಂದ ಭಯಗೊಂಡಂತಹ ರೈತರು ತಮ್ಮ ಜಮೀನುಗಳಿಗೆ ಹೋಗೋದಕ್ಕೆ ಭಯಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ಹಲವಾರು ರೈತರು ಅಲ್ಲಿ ಕೃಷಿ ಕಾರ್ಮಿಕರು ಬರದೆ ತಮ್ಮ ಜಮೀನುಗಳನ್ನು ಪಾಳು ಬಿಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ರೈತರು ಈ ಬಾರಿ ಒಂದು ತೀರ್ಮಾನ ಮಾಡಿದರು, ತಮ್ಮ ಸಂಕಷ್ಟವನ್ನು ಸರ್ಕಾರದ ಗಮನಕ್ಕೆ ತರಲೇಬೇಕು, ಹೇಗಾದರೂ ಮಾಡಿ ತಮ್ಮ ಹುಲಿಯನ್ನು ಸರಿ ಹಿಡಿಸಲೇಬೇಕು, ಹೇಗಾದರೂ ಮಾಡಿ ಇದನ್ನು ಇಲ್ಲಿಂದ ಓಡಿಸಲೇಬೇಕು, ವ್ಯವಸಾಯ ಮಾಡೋದಕ್ಕೆ ಅನುಕೂಲ ಮಾಡಿಕೊಳ್ಬೇಕು ಅಂತೇಳಿ ಒಂದು ನಿರ್ಧಾರಕ್ಕೆ ಬಂದಿದ್ದರು. ಹಾಗಾಗಿ ಏನು ಅರಣ್ಯ ಸಿಬ್ಬಂದಿ ಇತ್ತೀಚೆಗೆ ಒಂದು ಬೋನನ್ನು ಅಳವಡಿಸಿದ್ರು. ಬೊಮ್ಮಲಾಪುರ ಗ್ರಾಮದಲ್ಲಿ ಒಂದು ಬೋನನ್ನು ಅಳವಡಿಸಿದರು. ಆ ಬೋನಿಗೆ ಒಂದು ಕರುವನ್ನು ಸಹ ಕಟ್ಟಿ ಹಾಕಿದರು. ಆ ಕರುವಿಗೂ ಸಹ ಯಾವುದೇ ರೀತಿಯ ಹುಲ್ಲನ್ನಾಗಲಿ ನೀರನ್ನಾಗಲಿ ಕೊಡದೆ ಆ ಕರು ಸಹ ನರಳಿನಲ್ಲಿ ಪ್ರಾಣ ಬಿಟ್ಟು ದುರ್ನಾತ ಬೀರ್ತಾ ಇತ್ತು. ಈ ನಡುವೆ ಅಲ್ಲಿ ಹುಲಿ ಮತ್ತೆ ಪ್ರತ್ಯಕ್ಷ ಆಗಿತ್ತು. ಗ್ರಾಮಸ್ಥರ ಸಹನೆ ಕಟ್ಟೆ ಹೊಡೆದಿತ್ತು. ಅರಣ್ಯ ಇಲಾಖೆ ಸಿಬ್ಬಂದಿಗೆ ಮತ್ತೆ ಮಾಹಿತಿಯನ್ನು ಕೊಟ್ಟರು. ಅರಣ್ಯ ಇಲಾಖೆ ಸಿಬ್ಬಂದಿ ತಕ್ಷಣ ಬರಲಿಲ್ಲ. ಅರಣ್ಯ ಇಲಾಖೆ ಸಿಬ್ಬಂದಿ ಆಗಲಿ ಅಥವಾ ಅಧಿಕಾರಿಗಳು ಯಾವುದೂ ಸಹ ತಕ್ಷಣ ಬರಲಿಲ್ಲ, ಬಹಳ ವಿಳಂಬವಾಗಿ ಆಗಮಿಸಿದ್ರು. ಹಾಗಾಗಿ ರೊಚ್ಚಿಗೆದ್ದ ಗ್ರಾಮಸ್ಥರು ಏನು ಮಾಡಿದ್ರು, ಯಾವ ಬೋನನ್ನು ಅಳವಡಿಸಿದ್ರು ಹುಲಿಯನ್ನು ಸೆರೆ ಹಿಡಿಯೋದಕ್ಕೆ, ಆ ಬೋನಿನೊಳಗೆ ಅರಣ್ಯ ಸಿಬ್ಬಂದಿನ ಕೂಡಿ ಹಾಕಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅರಣ್ಯ ಇಲಾಖೆಯ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಬರಬೇಕು, ಈ ಒಂದು ಮಧ್ಯಪ್ರವೇಶ ಮಾಡಿ ತಮ್ಮ ಸಂಕಷ್ಟವನ್ನು ಆಲಿಸಬೇಕು, ಈ ಒಂದು ಹುಲಿಯನ್ನು ಸೆರೆ ಹಿಡಿಬೇಕು ಅಥವಾ ಇಲ್ಲಿಂದ ಓಡಿಸ್ಬೇಕು ಅಂತೇಳಿ ಒಂದು ಪಟ್ಟನ್ನು ಹಿಡಿದರು. ಈ ಮಾಹಿತಿ ರೀತಿದ್ದಂತೆ ಚಾಮರಾಜನಗರ ಜಿಲ್ಲೆ ಬಂಡೀಪುರದಲ್ಲಿರ್ತಕ್ಕಂಥ ಹಿರಿಯ ಅರಣ್ಯ ಅಧಿಕಾರಿಗಳು ಅಲ್ಲಿ ಸ್ಥಳಕ್ಕೆ ಧಾವಿಸಿ ಮರಿಯರ ಜೊತೆ ಮಾತುಕತೆ ನಡೆಸಿದ್ರು. ಈ ಒಂದು ಏನು ಹುಲಿ ಇದೆ ಅದನ್ನು ಸೆರೆ ಹಿಡಿಯುತ್ತೇವೆ, ನಾಳೆಯಿಂದಲೇ ಅದನ್ನು ಸೆರೆ ಹಿಡಿಯುವಂಥ ಒಂದು ಕಾರ್ಯಾಚರಣೆ ಮಾಡ್ತೀವಿ, ಸರ್ಕಾರದಿಂದ ಪರ್ಮಿಷನ್ ತಗೊಂಡು, ಇಲ್ಲವೇ ಅದನ್ನು ಓಡಿಸುವಂಥ ಪ್ರಯತ್ನ ಮಾಡ್ತೀವಿ ಅಂತೇಳಿ ಒಂದು ಕಾರ್ಯಾಚರಣೆಯನ್ನು ಆರಂಭಿಸಿದ್ದಾರೆ. ಈ ನಡುವೆ ಏನು ರೈತರನ್ನು ಕೂಡಿ ಹಾಕಿದ್ರು, ಆ ರೈತರ ಮೇಲೆ 5 ರೈತರ ಮೇಲೆ ಗುಂಡ್ಲುಪೇಟೆ ಪೊಲೀಸ್ ಸ್ಟೇಷನ್ನಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಒಂದು ದೂರನ್ನು ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಕೆಲಸಕ್ಕೆ ಅಡ್ಡಿಪಡಿಸಿದ್ರು, ತಮ್ಮ ಜೀವ ಬೆದರಿಕೆ ಹಾಕಿದ್ರು, ತಮ್ಮ ಜೀವಂತವಾಗಿ ಸುಟ್ಟು ಹಾಕ್ತೀವಿ ಅಂತೇಳಿ ತಮಗೆ ಬೆದರಿಕೆ ಹಾಕಿದ್ರು ಅಂತೇಳಿ ರೈತರ ಮೇಲೆ ಒಂದು ದೂರನ್ನು ಕೊಟ್ಟಿದ್ದಾರೆ. ಇದು ಮತ್ತೆ ರೈತರನ್ನು ರುಚಿಗಿಳಿಸುವಂತಹ ಒಂದು ಕೆಲಸ ಆಗಿದೆ. ಹಾಗಾಗಿ ರೈತರು ಸಹ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ತಾವು ಒಂದು ದೂರನ್ನು ಪ್ರತಿ ದೂರನ್ನು ಕೊಡೋದಕ್ಕೆ ಒಂದು ತೀರ್ಮಾನ ಮಾಡಿದ್ದಾರೆ. ಅರಣ್ಯ ಇಲಾಖೆ ಸಿಬ್ಬಂದಿ ಯಾರು ಬಂದರೋ ಅವರು ತಮ್ಮ ಮೇಲೆ ಜೀಪನ್ನು ಹರಿಸುವಂಥ ಪ್ರಯತ್ನ ಮಾಡಿದ್ರು. ಜೊತೆಗೆ ತಮ್ಮನ್ನು ವೆಪನ್ ತೋರಿಸಿ ತಮಗೆ ಜೀವ ಬೆದರಿಕೆ ಹಾಕಿದ್ರು, ತಮ್ಮನ್ನು ಸುಟ್ಟು ಹಾಕೋದಾಗಿ, ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ರು ಅಂತೇಳಿ ರೈತರು ಸಹ ಒಂದು ಪ್ರತಿ ದೂರನ್ನು ಕೊಡೋದಕ್ಕೆ ನಿರ್ಧಾರ ಮಾಡಿದೆ. ಇದು ಎಲ್ಲೋ ಒಂದು ಕಡೆ ರೈತರು, ಕಾಡಂಚಿನ ಗ್ರಾಮಸ್ಥರು ಹಾಗೂ ಅರಣ್ಯ ಇಲಾಖೆ ನಡುವೆ ಸಂಘರ್ಷವನ್ನು ಏರ್ಪಡಿಸುವಂತಹ ಒಂದು ಕ್ರಮ ಆಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಇತ್ತೀಚೆಗೆ ಗುಂಡ್ಲುಪೇಟೆ ತಾಲೂಕು ಅಥವಾ ಚಾಮರಾಜನಗರದಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬಂಡೀಪುರ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಕಾಡಂಚಿನ ಗ್ರಾಮಗಳಲ್ಲಿ ಈ ಒಂದು ಹುಲಿ ಕಾಟ ಇರ್ಬೋದು, ಆನೆ ಕಾಟ ಇರ್ಬೋದು, ಚಿರತೆ ಕಾಟ ಇರ್ಬೋದು ಜಾಸ್ತಿ ಆಗಿದೆ. ಕಾಡಂಚಿನ ಗ್ರಾಮಗಳಲ್ಲಿ ಸಮರ್ಪಕವಾಗಿ ಆನೆ ಕಂದಕಾಗಲಿ ಅಥವಾ ಸೋಲಾರ್ ಬೇಲಿ ಆಗಲಿ ಅಥವಾ ರೈಲ್ವೆ ಬ್ಯಾರಿಕೇಡ್ ಆಗಲಿ ಇಲ್ಲದೇ ಇರೋದೇ ಇದಕ್ಕೆ ಕಾರಣ ಆಗಿದೆ. ಮಾನವ ವನ್ಯ ಜೀವಿ ಸಂಘರ್ಷ ಹೆಚ್ಚಾಗ್ತಾ ಇದೆ. ಆಗ ಈ ನಿಟ್ಟಿನಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು. ಎಲ್ಲಿ ಒಂದು ಸಂಘರ್ಷ ಜಾಸ್ತಿ ಆಗಿದೆ ಅಂತಹ ಕಡೆ ಗುರುತು ಮಾಡಿ ತಕ್ಷಣವೇ ಒಂದು ಪ್ರಯತ್ನವನ್ನು ಮಾಡಬೇಕು. ಅಲ್ಲಿಗೆ ಸೋಲಾರ್ ಬೇಲಿ ಹಾಕಿಸ್ಬೇಕು ಅಥವಾ ಆನೆ ಕಂದಕ ನಿರ್ಮಾಣ ಮಾಡಬೇಕು ಅಥವಾ ರೈಲ್ವೆ ಬ್ಯಾರಿಕೇಡ್ ಹಾಕಿಸ್ಬೇಕು. ಜೊತೆಗೆ ಈ ಪ್ರಕರಣದಲ್ಲಿ ಸಹ ಏನು ರೈತರು ಅರಣ್ಯ ಸಿಬ್ಬಂದಿಯನ್ನು ಕೂಡಿ ಹಾಕಿದ್ರು, ಆ ಒಂದು ಪ್ರಕರಣದ ಸಹ ಮಧ್ಯಪ್ರವೇಶ ಮಾಡಿ ಒಂದು ಸೌಹಾರ್ದಯುತವಾಗಿ ಈ ಪ್ರಕರಣವನ್ನು ಬಗೆಹರಿಸಬೇಕಾದಂತಹ ಒಂದು ಪ್ರಯತ್ನವನ್ನು ಮಾಡಬೇಕಾಗಿದೆ. ಇಲ್ಲಾಂದರೆ ಕಾಡಂಚಿನ ಗ್ರಾಮಸ್ಥರು ಮತ್ತು ಅರಣ್ಯ ಇಲಾಖೆ ಮತ್ತೆ ಸಂಘರ್ಷ ಜಾಸ್ತಿ ಆಗುತ್ತೆ. ಇದರಿಂದಾಗಿ ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ ಮತ್ತು ರೈತರಿಗೆ ತೊಂದರೆ ಆಗುತ್ತೆ. ಕೂಡಲೇ ಈ ಬಗ್ಗೆ ಎಚ್ಚೆತ್ತುಕೊಂಡು ಅರಣ್ಯ ಇಲಾಖೆ ಸಚಿವರಾಗಲಿ ಅಥವಾ ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳಿಗೆ ಈ ಒಂದು ಕ್ರಮ ತೆಗೆದುಕೊಳ್ಳುವ ಮುಖಾಂತರ ಈ ಒಂದು ಹುಲಿಯನ್ನು
ಕೂಡಲೇ ಸೆರೆ ಹಿಡಿಯಬೇಕು. ಜೊತೆಗೆ ಎಲ್ಲೆಲ್ಲಿ ಸಮಸ್ಯೆಗಳಿದೆ ಆ ಒಂದು ಸಮಸ್ಯೆಗಳಿಗೆ ಏನು ಬೆಳೆ ಹಾನಿ ಆಗಿರ್ಬೋದು, ಬೆಳೆ ಹಾನಿ ಆದ ತಕ್ಷಣ ಅವರಿಗೆ ಪರಿಹಾರ ಕೊಡುವಂಥದ್ದು, ಮತ್ತು ಎಲ್ಲಿ ಇಲ್ಲಿ ರೈಲ್ವೆ ಬ್ಯಾರಿಕೇಡ್ ಇಲ್ಲ ಅಥವಾ ಆನೆ ಕಂದಕ ಇಲ್ಲ ಅಥವಾ ಸೌಲಭ್ಯ ಇಲ್ಲ ಅಲ್ಲೆಲ್ಲ ಅಂಥದ್ದನ್ನು ಅಳವಡಿಸುವಂಥ ಕೆಲಸಕ್ಕೆ ಸರ್ಕಾರ ಮುಂದಾಗಬೇಕಾಗಿದೆ. ಅದರ ಜೊತೆಗೆ ಈ ಒಂದು ಕೆಲಸ ಮಾಡೋದ್ರ ಮುಖಾಂತರ ಈ ಪ್ರಕರಣವನ್ನು ಏನು ರೈತರು ಮತ್ತು ಅರಣ್ಯ ಸಿಬ್ಬಂದಿ ನಡುವೆ ಏನು ಒಂದು ಸಂಘರ್ಷ ಏರ್ಪಟ್ಟಿದೆ ಆ ಪ್ರಕರಣಕ್ಕೆ ಒಂದು ಇತಿಶ್ರೀ ಆಡೋ ಮುಖಾಂತರ ಈ ಒಂದು ಭಾಗದಲ್ಲಿ ಸೌಹಾರ್ದಯುತವಾದ ಒಂದು ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳಬೇಕಾಗಿದೆ. ಫಾರೆಸ್ಟ್ ಅವರು ಯಾವುದೇ ಒಂದು ವ್ಯವಸ್ಥಿತವಾಗಿ ಏನೂ ಮಾಡ್ತಾ ಇಲ್ಲ. ಇದ್ರ ಬಗ್ಗೆ ರೈತರು ಕೇಳೋಕೆ ಹೋದರೆ ಅವ್ರನ್ನೇ ನಾವು ಮಾಡ್ತಾ ಇದ್ದೀವಿ, ನಾಳೆ ಮಾಡ್ತೀವಿ, ನಾಳಿದ್ದು ಮಾಡ್ತೀವಿ, ಈ ಥರ ಒಂದು ಬೇರೆ ಬೇರೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇದು ತುಂಬ ಖಂಡನೀಯವಾದ ವಿಚಾರ. ಫಾರೆಸ್ಟ್ ಅವರು ಅದು ಬಂಡೀಪುರ ಝೋನ್ ಇರೋದ್ರಿಂದ ಇದನ್ನ ತುಂಬ ಎಚ್ಚೆತ್ಕೊಳ್ಬೇಕು ಅನ್ನೋದು ನಮ್ಮ ಒಂದು ಕೋರಿಕೆ. ಆದರೆ ಅವರು ಯಾವುದೇ ರೀತಿಯಾದ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ. ಹೇಳ್ತಾ ಇದ್ದಾರೆ ಕೊಳ್ತಾವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ, ಯಾರೂ ಏನೂ ಮಾಡ್ತಾ ಇಲ್ಲ. ಈ ಸಮಸ್ಯೆಗಳಿಂದ ನಮ್ಮ ಏರಿಯಾದಲ್ಲಿ ಕುಂದಕೆರೆ ವಲಯ ಅಥವಾ ಬಂಡೀಪುರ ಅರಣ್ಯ ವಲಯ ಇಲ್ಲಿ ಎಲ್ಲ ಕಡೆ ಚಿರತೆ ದಾಳಿ, ಹುಲಿ ದಾಳಿ ಅತಿ ಹೆಚ್ಚಾಗ್ತಿದೆ. ಇದಕ್ಕೆ ಕಾರಣ ಏನು? ಸಫಾರಿಯಿಂದ ಅವರು ಯಾರೋ ಸೋಕಿಗೋಸ್ಕರ ಸಫಾರಿ ಮಾಡ್ತಾರೆ. ಆ ಸಫಾರಿಯಿಂದ ಮುಂದೆ ಈ ಥರ ಸಮಸ್ಯೆಗಳಾಗ್ತಾ ಇದ್ದಾವೆ. ಇದ್ರ ಬಗ್ಗೆ ದಯವಿಟ್ಟು ಬೇಕಾದ ಅಧಿಕಾರಿಗಳು ಅಥವಾ MLA MP ಗಳು ಎಲ್ಲ ಕೂತು ಮಾತಾಡಿದ್ಕೊಂಡು ಪರಿಹಾರ ಕೊಡಲೇಬೇಕು. ಟ್ರಂಚ್ಗಳನ್ನ ಮಾಡಿ, ಸೋಲಾರ್ಗಳನ್ನ ಬಿಡಿ, ಇದು ನಮ್ಮ ಒಂದು ಕೋರಿಕೆ. ಅದು ಬಿಟ್ಟು ನೀವು ಫಾರೆಸ್ಟ್ ಅವ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂದರೆ ಫಾರೆಸ್ಟ್ ಇದಕ್ಕೆಲ್ಲ ಕಾರಣ ಫಾರೆಸ್ಟ್ ಅವರ ಒಂದು ನಿರ್ಲಕ್ಷ್ಯನೇ ಅಂತ ನಾನು ಜೋರವಾಗಿ ಖಂಡಿಸ್ತೀನಿ. ಇದನ್ನ ಈಗ ಹುಲಿ ಹಿಡಿಲೇಬೇಕು. ಇದು ಎಷ್ಟೇ ಏನೇ ಆಗಲಿ ಹುಲಿ ಹಿಡಿದು ಅವರು ನಮ್ಮ ರೈತರನ್ನ ಸೇಫ್ ಮಾಡೋದು ಇದು ಭಾಳ ಮುಖ್ಯವಾದ ಕೆಲಸ. ನಮ್ಮದು ಕಾಡು ಕಾಯೋದು ನಮ್ದಲ್ಲ, ನನಗೆ ಹೊಲ ಉಳ ಕೆಲಸ. ಇವ್ರಿಗೆ ಸಂಬಳ ಕೊಡ್ತೀವಿ, ಇವ್ರಿಗೆ ಎಲ್ಲನೂ ಕೊಡ್ತೀವಿ. ಯಾಕಂದರೆ ಗಾಡಿಗಳು, ವೆಪನ್ಸ್ಗಳು ಎಲ್ಲನೂ ಕೊಟ್ಟಿದ್ದೀವಿ. ಇವರು ಆ ಕೆಲಸ ಮಾಡಬೇಕು. ನಾವು ಪ್ರಾಣಿಗಳ ವಿರೋಧಿಗಳಲ್ಲ. ನಮ್ಮ ಹೊಲಕ್ಕೆ ಯಾಕೆ ಬರಬೇಕು? ಇನ್ನೂ ಒಂದು ಚೀತಾ ಫೋರ್ಸ್ ನಮ್ಮ ಹತ್ರ ಇಲ್ಲ. 2-3 ಬೋನ್ ಇದೆ ಅಂತ ಅಷ್ಟೇ. 12 ಬೋನ್ ಇಲ್ಲ, 2 ಬೋನ್ ಇದೆ ಅಂತ. ಇಲ್ಲಿಗೂ ಅದೇ ಕೊಡಬೇಕು, ಅಲ್ಲಿಗೂ ಅದೇ ಕೊಡಬೇಕು. ಇವತ್ತು ಒಂದು 5-6 ತಿಂಗಳಿಂದ ಈಚೆಗೆ ಸಿಕ್ಕಾಪಟ್ಟೆ ಹುಲಿ ದಾಳಿಗಳು, ಚಿರತೆ ದಾಳಿಗಳು ಹಾಳಾಗ್ತದೆ. ಅಂದರೆ ನಾವು ಮನುಷ್ಯರು ಎಲ್ಲಿಗೋಗ್ಬೇಕು? ಜೊತೆಗೆ ಈ ಸಫಾರಿಗೆ ಎಲ್ಲರನ್ನೂ ಕರ್ಕೊಂಡು ಒಳಗಡೆ ತುಂಬ್ತಾ ಇದ್ದಾರೆ. ಆ ಸಫಾರಿಯಿಂದ ಅಲ್ಲಿಂದ ಹೊರಗಡೆ ಬರ್ತಾ ಇದ್ದೇವೆ. ಸಫಾರಿ ಇವ್ರ ಸೋಗಿಗೋಸ್ಕರ ಅಲ್ಲಿ ಡಿಸ್ಟರ್ಬ್ ಆಗುತ್ತದೆ. ಕೋರ್ ಝೋನು ಕರ್ಕೊಂಡು ಹೋಗ್ತಾರೆ. ಗಲಾಟೆಗಳಂದ್ರೆ ಮಾತಾಗಿದೆ. ಜನರು ಇನ್ನೂ ಅಹಿತಕರ ಘಟನೆಗೆ ಕೈ ಹಾಕೋದು ಬೇಡ. ಅವರು ನಾವೆಲ್ಲ ಹೇಳಿದ್ದೀವಿ. ಈಗ ಏನು ಮಾಡ್ತೀವಿ? ಒಪ್ಕೊಂಡಿದ್ದಾರೆ. ಹುಲಿನ ನಾವು ಹಿಡಿತೀವಿ, ಆನೆ ತರಿಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ನೀವು ಏನು ಮಾಡ್ತೀರ ಮಾಡಿ. ನಮ್ಮ ಜಮೀನುಗಳಿಗೆ, ನಮ್ಮ ಊರೊಳಗಡೆ ಕಾಡು ಪ್ರಾಣಿಗಳು ಬರಬಾರ್ದು ಅನ್ನೋದು ನಮ್ಮ ಒತ್ತಾಯ. ಬಂದರೆ ನಾವುಗಳು ರಾಜಕಾರಣಿಗಳನ್ನೂ ನಾವು ಸುಮ್ಮನೆ ಬಿಡೋದು. ಕಾನೂನು ಪ್ರಕಾರ, ಕಾನೂನು ಚೌಕಟ್ಟಲ್ಲಿ ನಮ್ಮದೇ ಆದ ಒಂದು ಹೋರಾಟನ ನಾವು ಮಾಡಬೇಕಾಗುತ್ತೆ. ಹಾಗಾಗಿ ಜನಪ್ರತಿನಿಧಿಗಳು, DCFಗಳು ಏನು ಇವೆಲ್ಲ ನಡೀತಾ ಇದೆ, ಈ ಅಹಿತಕರ ಘಟನೆಗಳು ನಮ್ಮ ಜಮೀನಿಗೆ ಬರಬಾರ್ದು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. SM ನಂದೀಶ್, ನ್ಯೂಸ್ 18, ಚಾಮರಾಜನಗರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.